ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ದಾಖಲೆ ಮತ್ತು ಅದರ ಹಿನ್ನೆಲೆ ಖಾತೆಗಳ ವಹಿವಾಟು ಪರಿಶೀಲನೆ ಆಗಿದೆ. ಏನು ದಾಖಲೆ ಪತ್ತೆ ಆಗಿದ್ದಲ್ಲ, ಅದರ ಹಿನ್ನೆಲೆ ಖಾತೆಗಳ ವಹಿವಾಟು ಪರಿಶೀಲನೆ ಮಾಡಿದ್ದಾರೆ ಅಧಿಕಾರಿಗಳು. ಶಿವಶಂಕರಪ್ಪ ಸೌಕಾರ್ಗೆ ಸಂಬಂಧಪಟ್ಟ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ದಾಖಲೆ ಪತ್ತೆಯಾದ ಹಿನ್ನೆಲೆ ಖಾತೆಗಳ ವಹಿವಾಟು ಕೂಡ ಪರಿಶೀಲನೆ ಮಾಡಿದ್ದಾರೆ. ನಿನ್ನೆ ಶಿವಶಂಕರಪ್ಪ ಬ್ಯಾಂಕ್ ಖಾತೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ ಅಧಿಕಾರಿಗಳು. ವಿವಿಧ ಬ್ಯಾಂಕ್ಗಳಿಂದ ಭೇಟಿ ನೀಡಿ ಮಾಹಿತಿಯನ್ನು ಇಡಿ ಸಂಗ್ರಹ ಮಾಡಿದೆ. ವಿವಿಧ ಬ್ಯಾಂಕ್ ಏನಿದಾವಲ್ಲ ಅದಕ್ಕೆ ಭೇಟಿ ನೀಡಿ ಇಡಿ ಅಧಿಕಾರಿಗಳು ಮಾಹಿತಿಯನ್ನು ಅವರ ವಶಕ್ಕೆ ಪಡ್ಕೊಂಡಿದ್ದಾರೆ. ಖಾತೆಗಳ ವಹಿವಾಟು ಮುಂದಿಟ್ಟು ಇಡಿ ಅಧಿಕಾರಿಗಳು ಸರ್ಚ್ ಮಾಡ್ತಾ ಇದ್ದಾರೆ. ಶೀಘ್ರದಲ್ಲೇ ವಿಚಾರಣೆ ಏನಿದೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಕೂಡ ಸಾಧ್ಯತೆ ಇದೆ. ಕೆಪಿಎಸ್ಸಿ ಅಕ್ರಮ ನೇಮಕಾತಿ ಸಂಬಂಧ 21 ಕಡೆ ದಾಳಿ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ಕಳೆದ 3 ದಿವಸಗಳಿಂದ ಈ ದಾಳಿ ನಿರಂತರವಾಗಿ ನಡೀತಾ ಇದೆ. ಶಿವಶಂಕರಪ್ಪ ಸೌಕಾರ್ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಅವರ ಮೇಲೆ ಇಡಿ ದಾಳಿ ಆಗಿದೆ. ಮೊನ್ನೆ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ದಾಖಲೆಗಳನ್ನು ಪರಿಶೀಲನೆ ಮಾಡುವ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇವಾಗ ಅದು ಮುಕ್ತಾಯ ಆಗಿದೆ. ಆ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಇಡಿ ಅಧಿಕಾರಿಗಳು ವಾಪಸ್ ಹೊರಟಿದ್ದಾರೆ. ಸದ್ಯದಲ್ಲೇ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡುವ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಶಿವಶಂಕರಪ್ಪ ಸೌಕಾರ್ಗೆ ಸಂಬಂಧಪಟ್ಟ ಹಲವು ಡಿಸ್ಟಿಕ್ಗಳಲ್ಲಿ ಅವರು ಮನೆಗಳಿದ್ದಾವೆ, ಆಸ್ತಿಗಳನ್ನು ಮಾಡಿದ್ದಾರೆ. ಎಲ್ಲದರಲ್ಲೂ ಕೂಡ ಅವರ ಮೇಲೆ ಆ ಮನೆಗಳ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಕಲಬುರಗಿ ನಿವಾಸ ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ನಾವು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀವಿ. ಇನ್ನೊಂದು ಕಡೆ ಕೆಪಿಎಸ್ಸಿ ಕಚೇರಿ ಇದೆ, ಇನ್ನೊಂದು ಕಡೆ ಶಿವಶಂಕರಪ್ಪ ಸೌಕಾರ್ ಫೋಟೋ ಕೂಡ ಇದೆ. ಸೊ ಅವರಿಗೆ ಸಂಬಂಧಪಟ್ಟ ನಿವಾಸಗಳ ಮೇಲೆ, ಆಸ್ತಿಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಸೊ ಇವಾಗ ಅದನ್ನು ಮುಕ್ತಾಯ ಆಗಿದೆ, ಎಲ್ಲ ಪರಿಶೀಲನೆ ಮುಕ್ತಾಯ ಆಗಿದೆ. ಆ ದಾಖಲೆಗಳನ್ನು ತೆಗೆದುಕೊಂಡು ಇಡಿ ಅಧಿಕಾರಿಗಳು ವಾಪಸ್ ಹೋಗಿದ್ದಾರೆ. ಸದ್ಯದಲ್ಲೇ ಶಿವಶಂಕರಪ್ಪ ಸೌಕಾರ್ಗೆ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ವೀಕ್ಷಕರೇ ನೋಡಿ, ಯಾವ ರೀತಿ ಪಶುಸಂಗೋಪನಾ ಏನು ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಆಯ್ತಲ್ಲ, ಆ ದುಡ್ಡನ್ನು ಕೇಳಿದ್ರೆ ಹೊಟ್ಟೆ ಉರಿಯುತ್ತೆ. 80 ಲಕ್ಷ ರೂಪಾಯಿ ಅಂತ್ರಿ ಒಂದು ಹುದ್ದೆಗೆ. ಏನು ಆಟನ? 80 ಲಕ್ಷ ರೂಪಾಯಿ ಇದ್ದರೆ ಯಾವುದೋ ಒಂದು ಬಿಸ್ನೆಸ್ ಮಾಡ್ಬೋದಿತ್ತು ಹೋಗಿ. ಆ ಹುದ್ದೆನ ಖರೀದಿ ಮಾಡುವ ಶಕ್ತಿ ಅಂತಾದರೂ ಬಡವರಲ್ಲಿ ಇರಬೇಕಲ್ಲ. ಶ್ರೀಮಂತರು ಖರೀದಿ ಮಾಡ್ತಾರೆ. ಆ 80 ಲಕ್ಷ ರೂಪಾಯಿ ಕೊಟ್ಟು ಅವ್ರು ಬಂದು ಮಾಡೋ ಕೆಲಸನಾದರೂ ಏನಿದೆ ಇಲ್ಲಿ? ರಿಕವರಿ ಮಾಡೋ ಕೆಲಸನೇ ಮಾಡೋದವರು. ಮತ್ತೆ ಭ್ರಷ್ಟಾಚಾರ ಅಲ್ಲಾಗೋದು ಮತ್ತೊಂದು ಏನೂ ಇಲ್ಲ. ಕೊಟ್ಟು ಬರ್ತಾರೆ, ಅದರ ಡಬಲನ್ನು ಕಿತ್ಕೊಳ್ಳೋಕ್ಕೆ ಇಲ್ಲಿ ಒಂದು ಪ್ರಯತ್ನ ಪಡ್ತಾರೆ. ಅದೇ ಕೆಲಸ ಆಗೋದು. ಭ್ರಷ್ಟಾಚಾರ ಎಲ್ಲಿ ಕೆಲಸ ತೆಗೆದುಕೊಳ್ಳುವಾಗ ಆರಂಭ ಆಯಿತೋ ಅಲ್ಲಿಂದ ಅದು ರಿಕವರಿ ಮಾಡುವವರೆಗೂ ಅದು ನಿಲ್ಲೋದಿಲ್ಲ. ರಿಕವರಿ ಮಾಡಿದಾದ ಮೇಲೂ ನಿಲ್ಲೋದಿಲ್ಲ. ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ. ಯಾಕಂದರೆ ರುಚಿ ನೋಡಿರ್ತಾನೆ ಆತ ಅಧಿಕಾರಿ. ಸೊ ಇವಾಗ ಬಡವರ ಸ್ಥಿತಿ ಏನು ಅನ್ನುವಂಥದ್ದು ಕೂಡ ಈಗ ನೋಡಿ. ಈಗ ಈ ಅಕ್ಸಾದ ಅಧ್ಯಕ್ಷ ಕಾಂತಕುಮಾರ್ ಅವರು ಒಂದು ಸ್ಟಿಂಗ್ ಆಪರೇಷನನ್ನು ಮಾಡಿ ಇದರ ಬಗ್ಗೆ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ರು. ಅಂದರೆ ಅವರು ಮಾತನಾಡ್ತಾರೆ ಈ ಒಂದು ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ. ಎಷ್ಟಾಗುತ್ತೆ ಈ ಒಂದು ಹುದ್ದೆಯನ್ನು ಪಡಿಬೇಕು ಅಂದರೆ ಅಂತ ಹೇಳಿದ್ರೆ 1.5 ಕೋಟಿ ರೂಪಾಯಿ, 1,60,00,000 ಬೇಡಿಕೆ ಇಟ್ಟು ಫೈನಲ್ ಆಗಿ 80 ಲಕ್ಷ ರೂಪಾಯಿಗೆ ಬಂದು ನಿಲ್ಲುತ್ತೆ. ಅದು ಈಗ ನೋಡಿ ವ್ಯಾಪಾರ ಹೇಗಾಗಿದೆ ನೋಡಿ ಹುದ್ದೆಗಳು. ಸೊ ಅದು ಬೆಳಕಿಗೆ ಬಂದ ನಂತರ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ಹೇಳಿ ಸರ್ಚ್ ಮಾಡ್ತಾ ನೋಡಿದಾಗ ಮಾಜಿ ಅಧ್ಯಕ್ಷರು, ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷರು ಶಿವಶಂಕರಪ್ಪ ಸೌಕಾರ್ ಹೆಸರು ಕೂಡ ಇದರಲ್ಲಿ ಕೇಳಿಬರುತ್ತೆ. ಆರೋಪಗಳು ಕೇಳಿಬರ್ತವೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಅಧಿಕಾರಿಗಳು ಅವರ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಕಳೆದ 1 ತಿಂಗಳಿನಿಂದ ಇವರ ಹೆಸರು ಭಾರಿ ಪ್ರಚಾರದಲ್ಲಿದೆ. ಬಿಕಾಸ್ ಇವರ ಮಗಳ ವಿಚಾರದಲ್ಲಿ ಒಂದು ಇವರ ವಾರ್ಷಿಕ ಆದಾಯವನ್ನು ಕಡಿಮೆ ತೋರಿಸೋದಕ್ಕೆ ಇವರು ಪ್ರಯತ್ನವನ್ನು ಪಟ್ಟು ಒಂದು ಅರ್ಜಿಯನ್ನು ಹಾಕಿರ್ತಾರೆ. ಸೊ ಅಲ್ಲಿ ಇವರು ಸಿಕ್ಕಾಕೊಳ್ತಾರೆ. ಇವರ ಮಗಳ ಮೇಲೂ ಕೂಡ ಆರೋಪ ಬರುತ್ತೆ. ಅಂದರೆ ಇವರು ಕೆಪಿಎಸ್ಸಿಯ ಅಧ್ಯಕ್ಷರಾಗಿದ್ದರು. ಆವಾಗ ಇವರ ಆದಾಯ ಬರೀ 40,000 ರೂಪಾಯಿ ಅಂತೆ ವರ್ಷಕ್ಕೆ. ಹೇಗ್ರಿ ನಂಬೋದಕ್ಕೆ ಸಾಧ್ಯ? ಆ ರೀತಿಯ ಒಂದು ಇದನ್ನು ಇವರು ಕೇಳಿದ್ರು ಒಂದು ಕೆಲಸದ ವಿಚಾರವಾಗಿ. ಸೊ ಆವಾಗ ಇದು ಭಾರಿ ಚರ್ಚೆಗೆ ಕಾರಣ ಆಗಿತ್ತು. ಆ ಒಂದು ವಿಚಾರದಲ್ಲಿ ಇವರನ್ನ ಅಮಾನತು ಕೂಡ ಮಾಡಲಾಗಿತ್ತು.